ಸಮಸ್ತ ಸ್ಪೋರ್ಟ್ಸ್ ಕನ್ನಡ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನಿದ್ದೀನಿ ಫ್ರೆಂಡ್ಸ್ ಕಪ್ 2024 ವೇದಿಕೆಯಲ್ಲಿ. ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ, ದೂರದಿಂದ ಬಂದಿದ್ದಾರೆ, ಮಂಗಳೂರಿನ ಮುಲ್ಕಿಯಿಂದ ಬಂದಿದ್ದಾರೆ ಕಾಮತ್ ಸರ್. ನಿಮಗೆ ಸ್ವಾಗತ. ಸೊ ಒಂದೆರಡು ಮಾತುಗಳನ್ನು ಆಡಿಸೋಣ ಅಂತ ನಮ್ಮ ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಸೋಣ ಅಂತ ಪ್ರಯತ್ನ. ಸರ್, ಹೇಗೆ ನಡೀತಾ ಇದೆ ನಮ್ಮ ಫ್ರೆಂಡ್ಸ್ ಕಪ್ 2024? ತುಂಬ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಅರೇಂಜ್ಮೆಂಟ್ಸ್ ಇದೆ. ಆ್ಯಂಡ್ ಲಾಸ್ಟ್ ಇಯರ್ 49 ಟೀಮ್ಸ್ ಇತ್ತು, ದಿಸ್ ಇಯರ್ 16 ಟೀಮ್ಸ್ ಚೆನ್ನಾಗಿ ನಡೀತಾ ಇದೆ. ಸೊ ರೇಣುಗೌಡರು ಎಂಟ್ರಿ ಫೀ ಇಲ್ಲದೆ ನಡೆಸ್ತಾ ಇರೋ ಟೂರ್ನಮೆಂಟ್ ಇದು. ಮತ್ತು 16 ಟೀಮ್ಸ್ದು ಎಲ್ಲ ಖರ್ಚು ವೆಚ್ಚ ಎಲ್ಲ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಇದು ಹುಡುಗಾಟ ಅಲ್ಲ ಆ್ಯಕ್ಚುಲಿ. ಆ್ಯಂಡ್ ನಾವು ಒಂದು ಟೂರ್ನಮೆಂಟ್ ನಡೆಸಿದ್ವಿ ಇವಾಗ ಸದ್ಯ ಮುಲ್ಕಿಯಲ್ಲಿ ಲಾಸ್ಟ್ ನವಂಬರಲ್ಲಿ. ಸೊ ಅದರಲ್ಲೂ 12 ಟೀಮ್ ಇತ್ತು. ಸೊ ನಮಗೂ ಗೊತ್ತು ಕಷ್ಟ ಯಾವ ಥರ ಇದೆ ಅಂತ. ಓ, ನೀವು ಆರ್ಗನೈಸರ್ಸ್ ಕೂಡ. ಸೊ ಮುಲ್ಕಿಯಲ್ಲಿ ಕ್ರಿಕೆಟ್ ನಡೆಸ್ತೀರಾ, ಖುಷಿ ಆಯಿತು ಸರ್ ನೋಡಿ. ಅದಕ್ಕೇ ಮಂಗಳೂರಿಂದ ಮುಲ್ಕಿಯಿಂದ ಬೆಂಗಳೂರಿಗೆ ಬಂದು ಕ್ರಿಕೆಟ್ ನೋಡೋಕೆ ಬಂದಿದ್ದೀರಾ. ಅಷ್ಟು ಪ್ರೀತಿ ಕ್ರಿಕೆಟ್ ಮೇಲೆ ಇದೆ ಅಂದರೆ ಸೊ ನಿಮ್ಮ ಆ ಪ್ರೀತಿ ಕಾರಣ ಇದೆ ಸರ್, ಕ್ರಿಕೆಟ್ ಮೇಲಿನ ಪ್ರೀತಿ ಕಾರಣ ಇದೆ. ಸೊ ಏನು ಸರ್ ನಿಮ್ಮ ಆರ್ಗನೈಸಿಂಗ್ ಕಮಿಟಿ ಹೆಸರು? ನೀವು ಯಾವ ಟೀಮಲ್ಲಿ, ಅಲ್ಲಿ ನಿಮ್ಮದೇ ಒಂದು ಟೀಮ್ ಇರುತ್ತೆ ಬಹುಶಃ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಟೀಮ್ ಹೆಸರು ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನಾವು ಒಳಲಂಕೆ ಫೈಟರ್ಸ್ ಮುಲ್ಕಿ ಅಂತ ನಮ್ಮ ಟೀಮ್ ಇದೆ. ಮತ್ತು ನಮ್ಮದು ಒಳಲಂಕೆ ಕಲ್ಚರಲ್ ಅಸೋಸಿಯೇಷನ್ ಇದೆ. ಸೊ ಒಳಲಂಕೆ ಕಲ್ಚರಲ್ ಅಸೋಸಿಯೇಷನಿಂದ ನಾವು ಟೂರ್ನಮೆಂಟ್ ನಡೆಸಿದ್ವಿ ಇವಾಗ. ಅದು ಬಂದು ನಮ್ಮದು ಕಮ್ಯುನಿಟಿ, ಓನ್ಲಿ ಫಾರ್ ಕಮ್ಯುನಿಟಿ ಮೆಂಬರ್ಸ್ಗೆ ನಡೆಸಿದ್ವಿ ಲಾಸ್ಟ್ ನವಂಬರಲ್ಲಿ. ಸೊ ಖಂಡಿತವಾಗ್ಲೂ ಸರ್, ಕಮ್ಯುನಿಟಿಗೆ ನಡೆಸಿದ್ರೆ ನೆಕ್ಸ್ಟ್ ನಾವು ಕೂಡ ನೀವಲ್ಲಿ ಏನು ಕೇಳ್ಕೊಳ್ಳೋದೇನೆಂದರೆ, ಈ ಥರದೊಂದು ರಾಜ್ಯ ಮಟ್ಟದ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟನ್ನು ನಡೆಸಬೇಕು ಅಂತ ನಾವು ನಿಮ್ಮಲ್ಲಿ ಪರ್ಸ್ನಲಾಗಿ ಕೇಳ್ಕೊತಾ ಇದ್ದೀವಿ. ಸರ್, ನಿಮ್ಮ ಪ್ರಕಾರ ನಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟ್ ಕರ್ನಾಟಕದಲ್ಲಿ ಸೊ ಯಾವ ಮಟ್ಟಕ್ಕೆ ಕೊಂಡೊಯ್ಬೇಕು ಅನ್ನೋ ನಿಮ್ಮ ಕನಸಿದೆ, ಅದನ್ನು ಹೇಳಿ. ತುಂಬ ಚೆನ್ನಾಗಿ ನಡೀತಾ ಇದೆ ಇವಾಗ. ಸದ್ಯಕ್ಕಂತೂ 4-5 ಟೀಮ್ಗಳು ನಾವು ನೋಡ್ತಾ ಇರೋದು. ಪ್ರತಿ ಸಲ ಪ್ರತಿ ಟೂರ್ನಮೆಂಟ್ ನಡೆಯುವಾಗಲೂ 4-5 ಟೀಮ್ ಮಾತ್ರ ಕರ್ನಾಟಕ ಸ್ಟೇಟಿಂದ ಫೈನಲ್ ಸ್ಟೇಜ್ಗೆ, ಅಂದರೆ ಸೆಮಿಫೈನಲ್ಸ್ಗೆ ಬರುತ್ತೆ. ಅದೇ 4-5 ಟೀಮ್ಗಳು ಆಡ್ತಾ ಇರುತ್ತೆ. ಈ ಥರ ಪ್ರತಿ ವರ್ಷ ನಡೀತಾ ಇದ್ದರೆ ವಿದೌಟ್ ಎಂಟ್ರಿ ಫೀ ಏನು ಇಲ್ಲದೆ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಮುಂದೆ ಬರ್ಬೋದು ಅಂತ ಅಂದ್ಕೊಳ್ತೇವೆ. ಸರ್, ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡೋದಕ್ಕೆ. ಸೊ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವ್ರನ್ನೂ ಕೂಡ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು ಸರ್? ಗಿರಿಧರ್ ಸರ್. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸುಹಾಸ್ ಪ್ರಭು. ಓಕೆ, ಇನ್ನೊಬ್ರು ಇದ್ದಾರೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ರವಿಕಾಂತ್ ಅಂತ ಹೇಳಿ. ಸೊ ರವಿಕಾಂತ್ ಸರ್, ನಮ್ಮೆಲ್ಲ ಸ್ನೇಹಿತರ ಜೊತೆ, ಕಾಮತ್ ಸರ್ ಜೊತೆ ನಮ್ಮ ಫ್ರೆಂಡ್ಸ್ ಕಪ್ 2024 ನೋಡೋದಕ್ಕೆ ಬಂದಿದ್ದೀರಾ. ಸೊ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಇದೆ ಸರ್. ಸೊ ಟೆನ್ನಿಸ್ ಬಾಲ್ ಕ್ರಿಕೆಟ್ ನೀವು ರಾಜ್ಯ ಮಟ್ಟದಲ್ಲಿ ಯಾವ್ದಾದ್ರು ಕ್ರಿಕೆಟ್ ಟೀಮನ್ನು ಪಡ್ಕೊಂಡು ಅದನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂಥ ಕನಸೇನಾದರೂ ಹೊಂದಿದ್ದೀರಾ? ನಮ್ಮದು ಆ್ಯಕ್ಚುಲಿ ನಮ್ಮ ಊರಲ್ಲಿ ಒಳ್ಳೊಳ್ಳೆ ಪ್ಲೇಯರ್ ಇದ್ದಾರೆ. ಲೈಕ್ ಗೌರೀಶ್ ಆಚಾರ್ಯ ಇಜಾನ್ ಸ್ಪೋರ್ಟ್ಸ್ಗೆ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ನಾವು ಬಂದಿರೋದು. ಸೊ ನಮ್ಮದು ಟೀಮ್ ಇದೆ ಆ್ಯಕ್ಚುಲಿ. ಕಮ್ಯುನಿಟಿ ಬಿಟ್ಟು ನಮ್ಮದು ಟೀಮ್ ಇದೆ, SS ಫ್ರೆಂಡ್ಸ್ ಮುಲ್ಕಿ ಅಂತ. ನಾವು ಫಾರ್ ಸ್ಟೇಟ್ ಲೆವೆಲು ನಡೆಸಿದ್ದೇವೆ 2016 ಅಂತ ಕಾಣುತ್ತೆ. 2016 ನಡೆಸಿದ್ದೇವೆ ನಾವು. ಆವಾಗಲೂ ಎಲ್ಲ ಬ್ಯಾಂಗ್ಳೂರ್ದು ಟೀಮು ಎಲ್ಲ ಔಟ್ಸೈಡ್ ಟೀಮ್ ಬಂದು ಆಡಿಕೊಂಡು ಆಡಿದ್ದಾರೆ. ಥ್ಯಾಂಕ್ ಯು ಸರ್. ಇದೇ ಥರ ನೀವು ಕ್ರಿಕೆಟ್ ನಡೆಸ್ತಾ ಇರಿ ಅಂತ ನಾವು ಕೇಳ್ಕೊತೀವಿ. ಕೊನೆಯದಾಗಿ ನಮ್ಮ ಫ್ರೆಂಡ್ಸ್ ಬೆಂಗಳೂರು ಟೀಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಇಷ್ಟು ಅದ್ಭುತವಾದಂಥ ಕ್ರೀಡಾಕೂಟನ ಆಯೋಜನೆ ಮಾಡಿದರೆ ಫ್ರೆಂಡ್ಸ್ ಬೆಂಗಳೂರು ಟೀಮ್ಗೆ ಏನು ಹೇಳೋಕ್ಕೆ ಇಷ್ಟ ಮಾಡಿದ್ರೆ, ಏನು ವಿಷಯನ ತಿಳಿಸ್ತೀರಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇವೆ. ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಲಾಸ್ಟ್ ಇಯರ್ ನಡೆಸಿದ್ರು, ಈ ವರ್ಷ ನಡೀತಾ ಇದೆ. ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ರೇಣುಗೌಡರಿಗೆ ಆ ದೇವರು ಒಳ್ಳೆ ಶಕ್ತಿ, ಆರೋಗ್ಯ ಮತ್ತು ಧನ ಸಂಪತ್ತು ಎಲ್ಲ ಕೊಟ್ಟು ಇದೇ ಥರ ಕ್ರಿಕೆಟ್ನ ಪ್ರೋತ್ಸಾಹಿಸ್ತಾ ಇರಲಿ ಅಂತ ಹಾರೈಸ್ತೇನೆ. ಸೊ ಅವರು ನಮ್ಮ ಸ್ಪೋರ್ಟ್ಸ್ ಕನ್ನಡ ಟಿವಿ ಕರ್ನಾಟಕದ ಮೊಟ್ಟ ಮೊದಲ ಟೆನ್ನಿಸ್ ಬಾಲ್ನ ಮೀಡಿಯಾ. ಸೊ ಅದ್ರ ಹಿಂದಿನ ತೆರೆ ಹಿಂದಿನ ಜಾದುಗಾರ KRK ಆಚಾರ್ಯ. ಸೊ KRK ಆಚಾರ್ಯ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? KRK ಆಚಾರ್ಯ ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಳೆ ಪ್ಲೇಯರ್ಸು 1980s 70s ಆ ಟೈಮಲ್ಲಿ ಲೈವ್ ಎಲ್ಲ ಇರಲಿಲ್ಲ. ಸೊ ಆ ಟೈಮ್ನ ಪ್ಲೇಯರ್ಸು ತುಂಬ ಜನರಿಗೆ ಗೊತ್ತಿರಲ್ಲ. ಅವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಅವರೊಂದು ವೇದಿಕೆ ಸೃಷ್ಟಿಸಿ ಅವರೊಂದು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಳೆ ಪ್ಲೇಯರು ಮತ್ತು ಇವಾಗಿನ ಪ್ಲೇಯರ್ನ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ವಿಷಯ. ಸೊ ಅವರಿಗೂ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್ ನಿಮ್ಮ ಮಾತುಗಳಿಗೆ. ಇದಾಗಿತ್ತು ನಮ್ಮ ದೂರದ ಮುಲ್ಕಿಯಿಂದ ಬಂದಂತಹ ಕಾಮತ್ ಸರ್ ಅವರ ಮಾತುಗಳು. ಅವ್ರಿಗೆ ಅವ್ರ ಸ್ನೇಹಿತರು ಕೂಡ ಜೊತೆಯಾಗಿದ್ದಾರೆ. ಎಲ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ವಿ. ಸೊ ಎಲ್ರಿಗೂ ಧನ್ಯವಾದ, ನಮಸ್ತೆ.